ಐನೂರು ವರ್ಷಗಳ ನಂತರ ಶ್ರೀರಾಮನ ಪಟ್ಟಾಭಿಷೇಕವಾಗಿದೆ. ರಾಮಲಲ್ಲನ ಮೂರ್ತಿ ನೋಡಿ ಶ್ರೀರಾಮನ ಭಕ್ತರು ಪುಳಕಿತರಾಗಿದ್ದಾರೆ. ಕೋಟಿ ಕೋಟಿ ಭಕ್ತರ ಆಸೆ ಈಡೇರಿದೆ. ರಾಮ ಮಂದಿರದ ಬಗ್ಗೆ ಜಪ ಮಾಡ್ತಿದ್ದವರು ಇಂದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನೋಡಿ ಧನ್ಯನಾದಿ ಪ್ರಭು ಅಂತಿದ್ದಾರೆ. ಬಾಲರಾಮನ ಮೂರ್ತಿ ದರ್ಶನ ಪಡೆದು ಬಂದ ಪ್ರತಿಯೊಬ್ಬರು ಹೇಳಿದ್ದು, ಪ್ರಭುವಿನ ದರ್ಶನ ಪಡೆದು ಸಾರ್ಥಕವಾಯಿತು ನನ್ನ ಜನ್ಮ ಅಂತಿದ್ದಾರೆ. ಅದರ ಜೊತೆಗೆ ರಾಮನಿಗೆ ಹಾಕಲಾಗಿದ್ದ ವಜ್ರವೈಡೂರ್ಯ ಬಂಗಾರದ ಬಗ್ಗೆ ಚರ್ಚೆ ಕೂಡ ಜೋರಾಗಿದೆ. ತಿಮ್ಮಪ್ಪನ ಆಭರಣವನ್ನೇ ಮೀರಿಸಿದ ರಾಮನ ಆಭರಣಗಳು 7.5 kg ತೂಕದ 75 ಕ್ಯಾರೆಟ್ ವಜ್ರದಿಂದ ಮಾಡಲಾದ ರಾಮಲಲ್ಲನ ಕಿರೀಟದ ಬೆಲೆ ಎಷ್ಟು ಗೊತ್ತಾ? 500 ಕ್ಯಾರೆಟ್ ಪ್ಯೂರ್ ವಜ್ರ, 150 ಕ್ಯಾರೆಟ್ ಮಾಣಿಕ್ಯದ ಶ್ರೀರಾಮನ 2 kgಯ ನೆಕ್ಲೆಸ್ ಬೆಲೆಯನ್ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಒಟ್ಟಾರೆಯಾಗಿ ರಾಮನ ಮೈ ಮೇಲಿದ್ದ ಎಲ್ಲ ಆಭರಣಗಳ ಬೆಲೆಯನ್ನ ಕೇಳಿದ್ರೆ ನಿಜಕ್ಕೂ ನೀವು ದಂಗಾಗೋದು ಪಕ್ಕ. ಹಾಗಾದ್ರೆ ತಿರುಪತಿ ತಿಮ್ಮಪ್ಪನನ್ನೇ ಮೀರಿಸ್ತಿದೆಯಾ ರಾಮನ ಆಭರಣಗಳು? ರಾಮಲಲ್ಲನ ಆಭರಣದ ಬೆಲೆ ಎಷ್ಟು ಕೋಟಿ ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ಟ ಲೈಕು ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಕೈಯಲ್ಲಿ ಬಿಲ್ಲಿನ ಕೋಲು, ಮೈಯೆಲ್ಲ ಧರ್ಮದ ಶಾಲು, ಧರ್ಮವೇ ದೇವರು, ಯಾರನ್ನು ನೋಯಿಸದವನು, ಸತ್ಯಕ್ಕೆ ತಲೆಬಾಗುವನು, ಮಾತಿಗೆ ತಪ್ಪದ ಮಗನು, ನಮ್ಮ ಶ್ರೀರಾಮಚಂದ್ರನು. ಪ್ರತಿಷ್ಠಾಪನೆ ವೇಳೆ 5 ವರ್ಷದ ಮಗುವಿನಂತೆ ಚಿತ್ರಿಸುವ ರಾಮಲಲ್ಲನ ವಿಗ್ರಹವು ಭವ್ಯವಾದ ಆಭರಣಗಳು ಮತ್ತು ಅದರ ದಿವ್ಯ ಸ್ಥಾನಗಳನ್ನ ಪ್ರತಿಬಿಂಬಿಸುವ ವೇಷಭೂಷಣಗಳಿಂದ ಅಲಂಕರಿಸಲ್ಪಟ್ಟಿತ್ತು. ರಾಮಲಲ್ಲ ಮೂರ್ತಿಯನ್ನ ಬನಾರಸಿ ಬಟ್ಟೆಯಲ್ಲಿ ಅಲಂಕರಿಸಲಾಗಿದ್ದು ಹಳದಿ ಧೋತಿ ಮತ್ತು ಕೆಂಪು ಪಟಕ ಮತ್ತು ಅಂಗವಸ್ತ್ರವನ್ನ ಒಳಗೊಂಡಿತ್ತು. ಅಂಗವಸ್ತ್ರದಲ್ಲಿ ಶುದ್ಧ ಚಿನ್ನವನ್ನ ಲೇಪಿಸಿ ತಯಾರಿಸಲಾಗಿದೆ. ಹಾಗಾದ್ರೆ ಶ್ರೀರಾಮನಿಗೆ ಯಾವೆಲ್ಲ ರೀತಿಯ ಅಲಂಕಾರ ಮಾಡಲಾಗಿತ್ತು ಅನ್ನೋದನ್ನ ಹೇಳ್ತೀವಿ ನೋಡಿ. ರಾಮನಿಗೆ ತಲೆ ಮೇಲೆ ಕಿರೀಟವನ್ನ ಹಾಕಲಾಗಿದೆ. ಈ ಕಿರೀಟ ಪ್ರಭು ಶ್ರೀರಾಮನ ಅಂದವನ್ನ ದ್ವಿಗುಣಗೊಳಿಸಿದೆ. ರಾಮನಿಗೆ ತೊಡಿಸಲಾದ ರತ್ನ ಖಚಿತ ಕಿರೀಟವನ್ನು ಉತ್ತರ ಭಾರತೀಯ ಶೈಲಿಯಲ್ಲಿ ಬಂಗಾರದಲ್ಲಿ ರೂಪಿಸಲಾಗಿದೆ. ಮುಕುಟಕ್ಕೆ ಮಾಣಿಕ್ಯ, ಪಚ್ಚೆ, ಹವಳ, ವಜ್ರಗಳನ್ನ ಪೋಣಿಸಲಾಗಿದ್ದು ಕಿರೀಟದ ಮಧ್ಯಭಾಗದಲ್ಲಿ ರಾಮನ ವಂಶದ ಸೂರ್ಯ ದೇವನ ಲಾಂಛನವನ್ನ ರೂಪಿಸಲಾಗಿದೆ. ಬಲಭಾಗದಲ್ಲಿ ಮುತ್ತುಗಳ ಎಳೆಗಳ ಸಂಕೀರ್ಣ ರಚಿಸಲಾಗಿದ್ದು ಈ ಚಿನ್ನದ ಕಿರೀಟ ಸುಮಾರು 1.7 kg ತೂಕ ಹೊಂದಿದೆ. 75 ಕ್ಯಾರೆಟ್ ವಜ್ರ, 135 ಕ್ಯಾರೆಟ್ ಜಾಂಬಿಯನ್ ಪಚ್ಚೆ, 262 ಕ್ಯಾರೆಟ್ ಮಾಣಿಕ್ಯವಿದೆ. ಗುಜರಾತ್ ಮೂಲದ ವಜ್ರದ ವ್ಯಾಪಾರಿ ಮುಖೇಶ್ ಪಾಟೀಲ್ ಎಂಬುವವರು ರಾಮಲಲ್ಲನಿಗೆ ಸುಮಾರು 11 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟವನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಸೂರತ್ನಲ್ಲಿ ಗ್ರೀನ್ ಲ್ಯಾಬ್ ಡೈಮಂಡ್ ಕಂಪನಿಯ ಮಾಲೀಕರಾಗಿರುವ ರಾಮನ ಮೇಲೆ ಅಪಾರ ಭಕ್ತಿಯಿರುವ ಮುಖೇಶ್ ಪಾಟೀಲ್ ಕುಟುಂಬಸ್ಥರು 11 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟವನ್ನ ಕೊಡುಗೆಯಾಗಿ ಕೊಟ್ಟು ರಾಮನ ಮೇಲಿನ ಭಕ್ತಿಯನ್ನ ಮೆರೆದಿದ್ದಾರೆ. ಹಿಂದೂ ಸಂಪ್ರದಾಯದಲ್ಲಿ ತಿಲಕವನ್ನ ಶುಭದ ಸಂಕೇತ ಅಂತ ಹೇಳಲಾಗುತ್ತೆ. ಅದರಿಂದ ಶ್ರೀರಾಮನ ಹಣೆಯ ಮೇಲೆ ವಜ್ರ ನಿರ್ಮಿತ ತಿಲಕವನ್ನ ಇಡಲಾಗಿದೆ. ಈ ತಿಲಕದ ಸ್ಪೆಷಾಲಿಟಿ ಏನಂದ್ರೆ ರಾಮಲಲ್ಲನ ಹಣೆಯ ಮೇಲೆ ಮಂಗಳಕರ ಸಾಂಕೇತಿಕವಾದ ತಿಲಕವನ್ನ ವಜ್ರ ಮಾಣಿಕ್ಯಗಳಿಂದ ರೂಪಿಸಲಾಗಿದೆ. ಪಾದಗಳನ್ನ ಕಮಲದಿಂದ ಅಲಂಕರಿಸಲಾಗಿದ್ದು ಚಿನ್ನದ ಮಾಲೆ ತೊಡಿಸಲಾಗಿದೆ. 16 ಗ್ರಾಂ ಹಳದಿ ಚಿನ್ನದ ನಡುವೆ 3 ಕ್ಯಾರೆಟ್ನ ನೈಸರ್ಗಿಕ ವಜ್ರ ಇಡಲಾಗಿದ್ದು ಇದರ ಸುತ್ತಲೂ ಅಂದಾಜು 10 ಕ್ಯಾರೆಟ್ನ ಸಣ್ಣ ವಜ್ರಗಳಿವೆ. ಶ್ರೀರಾಮನಿಗೆ ಬಳಸಲಾಗಿರೋ ಸೊಂಟದ ಪಟ್ಟಿ ತುಂಬಾ ವಿಶೇಷವಾಗಿದೆ. 0.75 ಕಿಲೋಗಳಷ್ಟು ತೂಕವಿದೆ ಈ ಸೊಂಟದ ಪಟ್ಟಿ ಮತ್ತು 70 ಕ್ಯಾರೆಟ್ ವಜ್ರಗಳನ್ನ ಒಳಗೊಂಡಿದೆ. ಜೊತೆಗೆ ಸುಮಾರು 850 ಕ್ಯಾರೆಟ್ ಮಾಣಿಕ್ಯಗಳು ಮತ್ತು ಪಚ್ಚೆಗಳನ್ನ ಬಳಸಿ ಸೊಂಟದ ಪಟ್ಟಿಯನ್ನ ತಯಾರಿಸಲಾಗಿದೆ. ಸೊಂಟದ ಸುತ್ತ ರತ್ನಗಳಿಂದ ಕೂಡಿದ ಕಂಚಿ ಕಾರ್ಧಾನಿ ಅಲಂಕಾರ ಇದೆ. ಅಷ್ಟೇ ಅಲ್ಲದೆ ರಾಮಲಲ್ಲನ 2 ಕೈಗಳಿಗೆ ತೊಡಿಸಲಾಗಿರುವ ಬಳೆಗಳಾಕಾರದ ಆಭರಣಗಳನ್ನು ಚಿನ್ನದಲ್ಲಿ ರೂಪಿಸಲಾಗಿದ್ದು ರತ್ನ ಮುತ್ತುಗಳಿಂದ ಅಲಂಕರಿಸಲಾಗಿದೆ. ಮುತ್ತುಗಳನ್ನು ಒಳಗೊಂಡಿರುವ 2 ಉಂಗುರಗಳನ್ನ ಬೆರಳಿಗೆ ತೊಡಿಸಲಾಗಿದೆ. ಇದಿಷ್ಟೇ ಅಲ್ಲದೆ ರಾಮಲಲ್ಲನ ಕಾಲುಗಳಿಗೆ ತೊಡಿಸಲಾದ ಕಾಲ್ಗೆಜ್ಜೆ ಹಾಗೂ ಕಾಲುಂಗರಗಳ ಆಕೃತಿಯ ಆಭರಣಗಳು, ಚಿನ್ನದಿಂದ ರೂಪಿಸಲಾಗಿರುವ ಕಾಲ್ಗೆಜ್ಜೆಗಳಿಗೆ ಮುತ್ತು, ಮಾಣಿಕ್ಯ, ವಜ್ರಗಳಿಂದ ಅಲಂಕರಿಸಲಾಗಿದೆ. ಇನ್ನು ಶ್ರೀರಾಮನ ಅಂದವನ್ನ ಹೆಚ್ಚಿಸಿದ್ದು ಕುಂಡಲ ಅಂದ್ರೆ ಕಿವಿಯೋಲೆ. ಮುಕುಟದ ರೀತಿಯಲ್ಲಿಯೇ ಕುಂಡಲಗಳನ್ನ ರೂಪಿಸಲಾಗಿದೆ. ನವಿಲಿನ ಆಕೃತಿಯಲ್ಲಿ ಓಲೆಯನ್ನ ರಚಿಸಲಾಗಿದೆ. ಬಂಗಾರದಲ್ಲಿ ರೂಪಿಸಲಾದ ಕುಂಡಲಗಳಿಗೆ ಮಾಣಿಕ್ಯ, ಪಚ್ಚೆ, ಹವಳ, ವಜ್ರಗಳನ್ನ ಪೋಣಿಸಲಾಗಿದೆ.
ಇನ್ನು ಎಲ್ಲರ ಗಮನ ಸೆಳೆದಿದ್ದು ಅರ್ಧ ಚಂದ್ರಾಕೃತಿಯ ನೆಕ್ಲೇಸ್. ಶ್ರೀರಾಮನ ಮೂರ್ತಿಯ ಕಂಠದಲ್ಲಿರುವ ಅರ್ಧ ಚಂದ್ರಾಕಾರದ ಸರದಲ್ಲಿ ಸೂರ್ಯದೇವನ ಚಿತ್ರ ಇರೋದು ವಿಶೇಷವಾಗಿದೆ. ರಾಮಲಲ್ಲನ ಕಂಠಕ್ಕೆ ತೊಡಿಸಲಾದ ಪದಕವನ್ನ ವಿವಿಧ ರತ್ನಗಳು, ವಜ್ರವೈಡೂರ್ಯ ಬಳಸಿಕೊಂಡು ಅದೃಷ್ಟವನ್ನು ಸಂಕೇತಿಸುವ ಹೂವಿನ ವಿನ್ಯಾಸದಲ್ಲಿ ರಚಿಸಲಾಗಿದೆ. ಮಧ್ಯದಲ್ಲಿ ಸೂರ್ಯದೇವನನ್ನ ಕಾಣಬಹುದಾಗಿದೆ. ರಾಮಲಲ್ಲನ ಹೃದಯ ಭಾಗದಲ್ಲಿ ಅಳವಡಿಸಲಾಗಿರುವ ಕೌಸ್ತುಭ ಮಣಿಯನ್ನು ದೊಡ್ಡ ಮಾಣಿಕ್ಯ ಮತ್ತು ವಜ್ರಗಳಿಂದ ಅಲಂಕರಿಸಲಾಗಿದೆ. ಭಗವಾನ್ ವಿಷ್ಣುವಿನ ಅವತಾರವನ್ನ ಕೌಸ್ತುಭ ಮಣಿಯಲ್ಲಿ ರೂಪಿಸಲಾಗಿದ್ದು, ಗಂಟಲಿನ ಕೆಳಗೆ ಮತ್ತು ಹೊಕ್ಕಳಿನ ಮೇಲ್ಭಾಗದಲ್ಲಿ ಪೆಂಡೆಂಟ್ ಅನ್ನ ಇಡಲಾಗಿದೆ. ಈ ಆಭರಣವು ನೆಕ್ಲೆಸ್ನ ಆರದಂತಿರುವ ಪಡಿಕವಾಗಿದ್ದು, ಗಂಟಲಿನಿಂದ ಕೆಳಗೆ ಹೊಕ್ಕಳಿನ ಮೇಲೆ ಧರಿಸುವ ಹಾರವಾಗಿದೆ. ವಜ್ರ ಪಚ್ಚೆಗಳನ್ನು ಬಳಸಿಕೊಂಡು 5 ಎಳೆಯ ರೂಪದಲ್ಲಿ ಪಡಿಕ ರಚನೆ ಮಾಡಲಾಗಿದ್ದು, ಇದು ದೊಡ್ಡದಾದ ಪೆಂಡೆಂಟ್ ಅನ್ನ ಹೊಂದಿದೆ. ವಜ್ರ ಖಚಿತ ವಿಜಯಮಾಲಾ ರಾಮಲಲ್ಲಾನಿಗೆ ತೊಡಿಸಲಾದ ಅತಿ ಉದ್ದನೆಯ ಹಾಗೂ 3ನೇ ಹಾರವಾಗಿದೆ. ಚಿನ್ನ ಮಾಣಿಕ್ಯವನ್ನು ಬಳಸಿಕೊಂಡು ವಿಜಯಮಾಲಾ ಹಾರ ರಚಿಸಲಾಗಿದ್ದು, ವೈಷ್ಣವ ಸಂಪ್ರದಾಯ ಹಾಗೂ ವಿಜಯದ ಸಾಂಕೇತಿಕವಾಗಿ ಈ ಹಾರವನ್ನ ಧರಿಸಲಾಗಿದೆ. ಸುದರ್ಶನ ಚಕ್ರ, ಶಂಖ, ತುಳಸಿ ಸೇರಿದಂತೆ ದೇವರಿಗೆ ಪ್ರಿಯವಾದ ಹೂಗಳಿಂದ ಸಿಂಗರಿಸಲಾಗಿದೆ. ಇನ್ನು ಈ ಮಂದಿರಕ್ಕೆ ಅನೇಕ ವ್ಯಕ್ತಿಗಳು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಮೊದಲಿಗ ಸ್ಥಾನದಲ್ಲಿ ಬರುವುದು ದಿಲೀಪ್ ಕುಮಾರ್ ವಿ ಲಿಖಿ ಮತ್ತು ಅವರ ಕುಟುಂಬ. ಇವರು ಸೂರತ್ನ ಪ್ರಮುಖ ವಜ್ರದ ವ್ಯಾಪಾರಿಗಳು. ಇವರು ಮಂದಿರಕ್ಕೆ 101 ಕೆಜಿ ಚಿನ್ನವನ್ನ ದಾನ ಮಾಡಿದ್ದಾರೆ. ಇದು ಸುಮಾರು 68 ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಕೊಡುಗೆಯಾಗಿದೆ. ಈ ಚಿನ್ನವನ್ನ ರಾಮ ಮಂದಿರದ ಬಾಗಿಲುಗಳು, ಗರ್ಭಗುಡಿ, ತ್ರಿಶೂಲ, ಡಮರು ಮತ್ತು ಕಂಬಗಳನ್ನ ಅಲಂಕರಿಸಲು ಬಳಸಲಾಗಿದೆ. ಇದು ರಾಮ ಮಂದಿರ ರಚನೆಗೆ ಉತ್ತಮ ಸ್ಪರ್ಶವನ್ನ ನೀಡಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಪ್ರತಿ 10 ಗ್ರಾಂ ಚಿನ್ನದ ಬೆಲೆ ಸುಮಾರು 68,000 ರೂಪಾಯಿ ಆಗಿದೆ. ಲಖಿ ಕುಟುಂಬದ 101 ಕೆಜಿ ಚಿನ್ನದ ದೇಣಿಗೆ ನೀಡಿದ್ದು, ಒಟ್ಟು ಮೌಲ್ಯವು 68 ಕೋಟಿ ರೂಪಾಯಿಗಳನ್ನ ರಾಮ ಮಂದಿರಕ್ಕೆ ದಾನವನ್ನ ತಲುಪಿಸಿದೆ. ಈ ಗಣನೀಯ ಕೊಡುಗೆಯು ರಾಮ ಮಂದಿರ ಟ್ರಸ್ಟ್ಗೆ ಇಲ್ಲಿಯವರೆಗಿನ ಅತ್ಯಂತ ಮಹತ್ವದ ಕೊಡುಗೆಯಾಗಿದೆ. ಇದಲ್ಲದೆ 11.3 ಕೋಟಿ ದೇಣಿಗೆ ನೀಡಿದ ಆಧ್ಯಾತ್ಮಿಕ ನಾಯಕ ಮೊರಾರಿ ಬಾಪು ಮತ್ತು ಯುನೈಟೆಡ್ ಸ್ಟೇಟ್ಸ್, ಕೆನಡಾ ಮತ್ತು ಬ್ರಿಟನ್ನ ರಾಮ ಭಕ್ತರು ಪ್ರತ್ಯೇಕ 8 ಕೋಟಿ ಕೊಡುಗೆಯನ್ನ ನೀಡಿರುವ ಪ್ರಸಿದ್ಧ ವ್ಯಕ್ತಿಗಳ ಗಮನಾರ್ಹ ಕೊಡುಗೆಗಳು ಸೇರಿವೆ. ಹೆಚ್ಚುವರಿಯಾಗಿ ಗುಜರಾತ್ನ ವಜ್ರದ ಉದ್ಯಮಿ ಗೋವಿಂದ ಭಾಯ್ ಧೋಲಾಕಿಯಾ ಅವರು 11 ಕೋಟಿಗಳಷ್ಟು ಗಣನೀಯ ಮೊತ್ತವನ್ನ ದೇಣಿಗೆಯಾಗಿ ನೀಡಿದ್ದಾರೆ. ವಿಶ್ವದಾದ್ಯಂತ ದೇಗುಲದ ದೇಣಿಗೆಗಳ ಪಟ್ಟಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಗಣನೀಯ 10 ಕೋಟಿ ಕೊಡುಗೆಯನ್ನ ನೀಡುವ ಮೂಲಕ ಪಾಟ್ನಾದ ಮಹಾವೀರ ಮಂದಿರವು ಅಗ್ರ ಸ್ಥಾನದಲ್ಲಿದೆ. ಹೀಗೆ ಪ್ರಭು ಶ್ರೀರಾಮಚಂದ್ರನ ಅಲಂಕಾರಕ್ಕಾಗಿ ಕೋಟಿ ಕೋಟಿ ಬೆಲೆ ಬಾಳುವ ಬಂಗಾರ, ವಜ್ರ, ವೈಢೂರ್ಯಗಳನ್ನ ಬಳಸಲಾಗಿದ್ದು, ತಿರುಪತಿ ತಿಮ್ಮಪ್ಪನನ್ನು ಮೀರಿಸುವಷ್ಟು ಬೆಲೆ ಬಾಳುವ ಆಭರಣಗಳನ್ನ ಶ್ರೀರಾಮನಿಗೆ ಅರ್ಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರತಿದಿನ ಇಲ್ಲಿಗೆ ಬರುವ ಭಕ್ತರು ದೇಣಿಗೆಯಾಗಿ ಕೋಟಿ ಕೋಟಿ ಹಣವನ್ನ ನೀಡ್ತಾ ಇದ್ದು, ಅಚ್ಚರಿಯ ವಿಷಯ ಏನಂದ್ರೆ ಈ ದೇಗುಲ ನಿರ್ಮಾಣಕ್ಕೂ ಸಹ ಜನರೇ ಹಣವನ್ನ ಕೊಟ್ಟಿದ್ದು. ಅಷ್ಟು ಹಣ ಎಲ್ಲಿಂದ ಹರಿದು ಬಂತು ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ಇದು ಶ್ರೀರಾಮನ ಕೃಪೆ ಅಂತಿದ್ದಾರೆ ಟ್ರಸ್ಟ್ನವರು. ಅಷ್ಟೇ ಅಲ್ಲದೆ ಪ್ರತಿದಿನ ಇಲ್ಲಿಗೆ ಬರುವ ಭಕ್ತರು ದೇಣಿಗೆಯಾಗಿ ಕೋಟಿ ಕೋಟಿ ಹಣವನ್ನ ನೀಡ್ತಾ ಇದ್ದು, ಅಚ್ಚರಿಯ ವಿಷಯ ಏನಂದ್ರೆ ಈ ದೇಗುಲ ನಿರ್ಮಾಣಕ್ಕೂ ಸಹ ಜನರೇ ಹಣವನ್ನ ಕೊಟ್ಟಿದ್ದು. ಅಷ್ಟು ಹಣ ಎಲ್ಲಿಂದ ಹರಿದು ಬಂತು ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ಇದು ಶ್ರೀರಾಮನ ಕೃಪೆ ಅಂತಿದ್ದಾರೆ ಟ್ರಸ್ಟ್ನವರು. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.